ಇವತ್ತು ಸಂಜೆ ಟೀ ಕುಡಿತಾ ಮಕ್ಕಳಿಗೋಸ್ಕರ ಕಬಾಬ್ ತಂದಿದ್ರು ಜಯಂತ್ ಅವರು. ಸೊ ಅದನ್ನು ನಾವು ಕೂತ್ಕೊಂಡು ತಿಂತಾ ಇದ್ದೀವಿ. ತುಂಬ ಇಷ್ಟ ನಮ್ಮ ಮಕ್ಕಳಿಗೆ ಕಬಾಬ್ ಅಂದರೆ, ಎಲ್ಲರಿಗೂ ಆಲ್ಮೋಸ್ಟ್ ಇಷ್ಟ ಅಲ್ವಾ. ಸೊ ಇವ್ರು ನೋಡಿ ಕಬಾಬ್ ತಿನ್ನುವಂಥ ಅರ್ಜೆಂಟರಲ್ಲಿ ಅವ್ರ ಅಪ್ಪಂಗೆ ಕಣ್ಣಿಗೆ ಬಡಿಸಿ ಬಂದು ತಿಂತಾ ಇದ್ದಾನೆ. ತರಲೆ ನನ್ನ ಮಗ. ಹಾಗೆ ನಮ್ಮ ಮುದ್ದಮ್ಮನ ಜೊತೆ ಇಲ್ಲಿ ನಾನು ಆಟ ಆಡ್ತಾ ಇದ್ದೀನಿ. ಫುಲ್ ಆಫ್ ಪ್ಲೇಯಿಂಗ್ ಟೈಮ್. ಇತ್ತೀಚೆಗಂತೂ ಆಟ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಪುಟಾಣಿ ಜೊತೆ. ಆ್ಯಂಡ್ ಆಲ್ಸೋ ಅಪ್ಪ ಅಮ್ಮ ಇಬ್ಬರು ಸೇರಿಕೊಂಡು ಮನೇಲಿ ಅಡುಗೆ ಮಾಡ್ತಾ ಇದ್ದಾರೆ. ಏನು ಅಂತಂದರೆ ನಾನ್ ವೆಜ್. ಏನಿದು ನಾನ್ ವೆಜ್ ಅಂತಾರೆ ಅಂತ ಅನ್ಕೊತಿದ್ದೀರಾ. ನಮಗೆ ಅಂದರೆ ಅಪ್ಪನ ಮನೇಲಿ ಸೊ ವಾರದಲ್ಲಿ ಒಂದು 5 ದಿನನಾದರೂ ನಾನ್ ವೆಜ್ ಬೇಕೇ ಬೇಕು. ನಮ್ಮ ಅಪ್ಪಂಗೆ ವೆಜ್ ಅಷ್ಟಾಗಿ ಇಷ್ಟ ಆಗಲ್ಲ. ಅವ್ರು ತಿನ್ನೋದಲ್ಲದೆ ನಮಗೂ ಕೂಡ ಹಾಗೆ ಕಲಿಸಿದ್ದಾರೆ. ಹಾಗೆ ನಾನು ಏನಾದರೂ ಫೋನ್ ತೊಗೊಂಡು ಹಿಂಗೆ ಬಂದೆ ಅಂದರೆ ಸಾಕು, ನಮ್ಮಪ್ಪ ಫುಲ್ ಸ್ಮೈಲ್ ಕೊಡ್ತಾ ಇರ್ತಾರೆ. ಆ ನಗು ನೋಡೋಕ್ಕೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಆ್ಯಂಡ್ ಇಲ್ಲೇನೋ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಬಟ್ ರಿಯಲ್ ವಾಯ್ಸ್ ಕೇಳಿದ್ರೆ ಶಾಕ್ ಆಗ್ತೀರಾ. ಅಷ್ಟು ಸಖತ್ತಾಗಿ ಮಾತಾಡ್ತಾ ಇರ್ತೀವಿ ನಾನು ಅಪ್ಪ. ಆ್ಯಂಡ್ ಇಲ್ಲಿ ಸ್ಪೈಸಿಯಾಗಿ ತುಂಬ ಟೇಸ್ಟಿಯಾಗಿ ನಮ್ಮ ಅಪ್ಪ ಚಿಕನ್ ಸಾಂಬಾರು ಮಾಡ್ತಾ ಇದ್ದಾರೆ. ಅಪ್ಪ ಮಾಡ್ತಾ ಇದ್ದಾರೆ ಅಂದಾಗ ಅಮ್ಮ